ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರದಲ್ಲಿ SC/ST ನೌಕರರ ಸಮನ್ವಯ ಸಮಿತಿ ನೂತನ ಪದಾಧಿಕಾರಿಗಳ ಪದಗ್ರಹಣ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ PDOಗಳಿಗೆ ಮಹತ್ವದ ಜವಾಬ್ದಾರಿ. ಸುದ್ದಿಯ ವಿವರ. ಕೋಲಾರ ನಗರದ ನಚಿಕೇತನ ನಿಲಯದ ಆವರಣದಲ್ಲಿರುವ ಬುದ್ಧ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ SC/ST ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ಕೋಲಾರರವರ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ SSLC ಮತ್ತು PUC ವಿದ್ಯಾರ್ಥಿಗಳ ಪ್ರತಿಭಾವಂತ ಪುರಸ್ಕಾರ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ರವರು, ಬಂಗಾರಪೇಟೆ ತಾಲೂಕಿನ ಸುಳ್ಳುಕುಂಟೆ ಗ್ರಾಮ ಪಂಚಾಯಿತಿ PDO ವೆಂಕಟಾಚಲಪತಿ K ಅವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ, ಮಾವಳ್ಳಿ ಗ್ರಾಮ ಪಂಚಾಯಿತಿ ಉದಯಕುಮಾರ್ P ಅವರನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ, ಅಬ್ಬಣಿ ಕೃಷ್ಣಪ್ಪ ಅವರನ್ನು ಜಿಲ್ಲಾ ಖಜಾಂಚಿಯಾಗಿ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಶಿವಶಂಕರ್ ರವರು, ಸರ್ಕಾರಿ ನೌಕರರ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ಗೌರವಾಧ್ಯಕ್ಷ ಶ್ರೀನಿವಾಸ್, ಕೋಲಾರ ಜಿಲ್ಲಾಧ್ಯಕ್ಷ N ಮುನಿರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ RDPR SC/ST ಅಧಿಕಾರಿ ಮತ್ತು ನೌಕರರ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ S ಸುರೇಶ್ ಕುಮಾರ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು. ಇದಲ್ಲದೆ ರಾಜ್ಯ ಸಂಚಾಲಕಿ ಸುನೀತಾ, ಜಿಲ್ಲಾ ಸಂಚಾಲಕ ಅಶ್ವಿನಿ ಕುಮಾರ್, CV ಶಂಕರ್, ಕೊಂಡ್ರಾಜನಹಳ್ಳಿ PDO ರಾಮಕೃಷ್ಣಪ್ಪ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರಿಬಸಪ್ಪ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಸಂವಿಧಾನವನ್ನ ಕೊಟ್ಟು ಇಡೀ ಜಗತ್ತಲ್ಲಿ ಯಾವುದಾದ್ರೂ ದೊಡ್ಡ ಸಂವಿಧಾನ, ಲಿಖಿತ ಸಂವಿಧಾನ, ಹೆಚ್ಚು ಹೆಸರುವಾಸಿಯಾಗಿರೋ ಸಂವಿಧಾನ ಹೊಂದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಅವ್ರು ಏನು ಸಂವಿಧಾನ ಅಂದ್ರೆ ಯಾವುದೋ ಬಿಳಿ ಹಾಳೆ ಮೇಲೆ ಈ ಪುಸ್ತಕ ಇರ್ತದಲ್ಲ, ಆ ಬಿಳಿ ಹಾಳೆ ಮೇಲೆ ಕರಿ ಬಣ್ಣದಲ್ಲಿ ಪ್ರಿಂಟ್ ಮಾಡಿರ್ತಾರೆ ಚಲೋ, ಆತರ ಅಲ್ಲ ಅದು. 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಒಂಟಿ ಸರಿಗತ್ತರ ಬರೆದಂತ ಸಂವಿಧಾನ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಇಲ್ಲಿಯ ಗೌರವಾಧ್ಯಕ್ಷರಾದ G ಶ್ರೀನಿವಾಸ್ ಸರ್, ಅಧ್ಯಕ್ಷರಾದ ಮುನ್ರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಕಮಿಟಿಯ ಪುನರ್ರಚನೆಯನ್ನು ಮಾಡಿ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮತ್ತು ಈ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದಲ್ಲಿ, ತಳ ಸಮುದಾಯದಲ್ಲಿ, ಕಡು ಬಡತನದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ನಮ್ಮ ಪ್ರತಿಭಾವಂತ SSLC ಮತ್ತು PUCನಲ್ಲಿ ಹೆಚ್ಚು ಅಂಕ ಗಳಿಸಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏಕೆಂದರೆ SC/ST ನೌಕರರ ಸಮನ್ವಯ ಸಮಿತಿ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆಗಳ ವಿಚಾರಗಳ ಅಡಿಯಲ್ಲಿ ಸಂಘಟನೆಯನ್ನು ಮಾಡ್ತೀವಿ. ಬಾಬಾ ಸಾಹೇಬರು ಹೇಳಿದ್ದಾರೆ, ಮೀಸಲಾತಿ ಪಡೆದ ನೌಕರರ ನಡೆ ನೊಂದವರ ಕಡೆ ಇರಬೇಕು, ಮೀಸಲಾತಿ ಪಡೆದ ನೌಕರರ ಚಿತ್ತ ಭಗವಾನ್ ಬುದ್ಧರ ವಿಚಾರಗಳತ್ತ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆ ಒಳಗಡೆ ನಮ್ಮ ಸಮಿತಿ ಶೈಕ್ಷಣಿಕವಾಗಿ ಉನ್ನತಕ್ಕೆ ಹೆಲ್ಪ್ ಮಾಡುವಂಥ ಕೆಲಸವನ್ನು, ಸಹಕರಿಸುವಂಥ ಕೆಲಸವನ್ನು ಕಳೆದ 21 ವರ್ಷಗಳಿಂದ ಮಾಡ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಪ್ರತಿಭಾ ಪುರಸ್ಕಾರವನ್ನು ಮಾಡಿತ್ತು. ಮತ್ತು 21 ವರ್ಷದಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಪರಿಜಾತಿ, ಪರಿಶಿಷ್ಟ ಪಂಗಡದ ನೌಕರರನ್ನು ಎಲ್ಲರೂ ಒಂದೇ ವೇದಿಕೆಗೆ ಕಡೆ ತರಿಸುವಂಥದ್ದು, ನಮ್ಮ ಐಕ್ಯತೆ ಪ್ರದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಈ ಹಿನ್ನೆಲೆಯಲ್ಲಿ ಪವಿತ್ರ ಪ್ರಕರಣದಲ್ಲೂ ಕೂಡ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಬಡ್ತಿ ಮೀಸಲಾತಿ ಇಲ್ಲ, ಕರ್ನಾಟಕದಲ್ಲಿ ಬಡ್ತಿ ಮೀಸಲಾತಿ ಇದೆ. ಅಂದರೆ ಕರ್ನಾಟಕದ ಜಾಗೃತ ನೌಕರರ ಹೋರಾಟ ಇದರ ಮುಂದುವರಿಕೆ ಭಾಗವಾಗಿ 6ನೇ ತಿಂಗಳು 6ನೇ ತಾರೀಕು ಅಂದರೆ ಮುಂದಿನ ಜೂನ್ 6ರಂದು 2026ನೇ ಇಸ್ವಿ ಪರಿಶಾತಿ ಪರಿಶಿಷ್ಟ ಪಂಗಡದ ಜಾಗೃತ ನೌಕರರ ಐಕ್ಯತಾ ಸಮಾವೇಶವನ್ನು ಏರ್ಪಾಡು ಮಾಡ್ತಿದ್ವಿ. ಯಾಕೆ ಅಂದರೆ ರಾಜ್ಯ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕಾಗಿದೆ. ಮೀಸಲಾತಿ ಪರಿಮಾಣ 50% ಲಿಮಿಟ್ ಮೀಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ 56% ಅವ್ರು ಕೊಡಬೇಕಾಗಿದೆ. 56% ಕೊಡಬೇಕಾದ್ರೆ 9 ಶೆಡ್ಯೂಲ್ಗೆ ಸೇರಿಸೋದು ಕಡ್ಡಾಯವಾಗಿದೆ. ಆ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ವಿ. ಮತ್ತು 2006ರಿಂದ ಈಚೆಗೆ ಸರ್ಕಾರದ ನೌಕರಿಗೆ ಸೇರಿದಂಥ ನೌಕರರಿಗೆ ಪಿಂಚಣಿ ವ್ಯವಸ್ಥೆ ಇಲ್ಲ, ನಿಶ್ಚಿತ ಪಿಂಚಣಿ ಇಲ್ಲ.
ಈಗೇನಾಗಿದೆ ಅಷ್ಟೇ ನ್ಯೂ ಪೆನ್ಷನ್ ಸ್ಕೀಮ್ ಬಂದಾದ್ಮೇಲೆ ನಿಂತಿದೆ. ಈ ನೆಲೆಯಲ್ಲಿ ಹಳೆಯ ಪದ್ಧತಿಯನ್ನು OPS ಅನ್ನು ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯ ಸೇರ್ಕೊಂಡಂಗೆ ನಮ್ಮ ಸಂವಿಧಾನ ಬದ್ಧ ಹಕ್ಕುಗಳು ಇವತ್ತು ಕೂಡ ನಮ್ಮ ಬಡ್ತಿಯಲ್ಲಾಗಲಿ ನೇಮಕಾತಿಯಲ್ಲಿ ಕಚೇರಿಯಲ್ಲೂ ಕೂಡ ಇವತ್ತು ಕೂಡ ಜಾತೀಯತೆಯ ತಾಂಡವ ಆಡ್ತಾ ಇದೆ. ಇವೆಲ್ಲದರ ಬಗ್ಗೆ ಸರ್ಕಾರವನ್ನು ಗಮನ ಸೆಳೆಯೋದಕ್ಕೆ ಮತ್ತು ನಮ್ಮ ಐಕ್ಯತೆ, ಯಾವುದೇ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನ ಒಡೆಯುವಂಥ ಕೆಲಸವನ್ನ ಜಾತಿವಾದಿಗಳು, ಕೋಮುವಾದಿಗಳು, ಅವಕಾಶವಾದಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಆದರೆ ಏನೇ ಆದರೂ ಕೂಡ ಇಶ್ಯೂಸ್ ಬಂದಾಗ ನಾವೇನೇ ಹೋರಾಟ ಮಾಡಿದ್ರು ನಮ್ಮ ಐಕ್ಯತೆ ನಿರಂತರವಾಗಿರುತ್ತೆ. ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ, ತುಳಿಯುವ ವರ್ಗ ಆಳುವ ವರ್ಗ ಆಗಬೇಕು ಅಂತ. ಆಳುವ ವರ್ಗಗಳಾಗುವಂಥ ಈ ನೌಕರರ ಚಿತ್ತವನ್ನು ಹರಿಸುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಜೂನ್ 6ನೇ ತಾರೀಕು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ಸುಮಾರು 30,000ಕ್ಕೂ ಹೆಚ್ಚು ನೌಕರರು ಬರ್ತಾ ಇದ್ದಾರೆ. ಒಂದು ಐಕ್ಯತೆ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಐಕ್ಯತೆ ಸಂವಿಧಾನದ ಉಳಿವಿಗಾಗಿ, ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಸಮಾವೇಶವನ್ನು ಏರ್ಪಡ್ತಿದೆ. ಮತ್ತು ಭಾರತೀಯರ ಭಾರತ ಆಗಬೇಕು. ಸಂವಿಧಾನ ಉಳಿದ್ರೆ ದೇಶ ಉಳಿತದೆ. ಯಾವುದೇ ಜಾತಿಯ, ಧರ್ಮದ, ಭಾಷೆಯ ಭಾರತ ಆಗಬಾರ್ದು. ಮನುಷ್ಯನ ಪ್ರೀತಿಸುವಂಥ ಭಾರತೀಯರ ಭಾರತ ಆಗಬೇಕು ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ಆ ಬೃಹತ್ ಸಮಾವೇಶವನ್ನು ಏರ್ಪಡಿಸಿ. ಥ್ಯಾಂಕ್ ಯು.